ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಫೋನ್ ಪೇ ಆಪ್ ಅಲ್ಲಿ ಯಾವ ರೀತಿಯಾಗಿ ಅಕೌಂಟ್ ನ ಕ್ರಿಯೇಟ್ ಮಾಡೋದು, ಹಾಗೆ ನೀವು ಫೋನ್ ಪೇ ಆಪ್ ಅಲ್ಲಿ ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಆಲ್ರೆಡಿ ನಾನು ನನ್ನ ಚಾನೆಲ್ ನಲ್ಲಿ ಫೋನ್ ಪೇ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೆ. ಫೋನ್ ಪೇ ಅಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತಾನು ಕೂಡ ಮಾಡಿದ್ದೆ. ಬಟ್ ಅದು 2 to 3 years ಬ್ಯಾಕ್, ಅಂದ್ರೆ 2-3 ವರ್ಷದ ಹಿಂದೆ ಮಾಡಿದ್ದು. ಆವಾಗ ಫೋನ್ ಪೇ ಆಪ್ ಬೇರೆನೆ ಇತ್ತು, ಇವಾಗ ಬೇರೆನೆ ಇದೆ. ಸೆಟ್ಟಿಂಗ್ಸ್ ಅಲ್ಲಿ ಹಾಗೆ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಫೋನ್ ಪೇ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಫೋನ್ ಪೇ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಾನು ಫೋನ್ ಪೇ ಆಪ್ ನ ಡೌನ್ಲೋಡ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ನೀವಿಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಸೊ ನಾನೀಗ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುವಂತದ್ದು. OTP ಕೂಡ ನೀವೇ ಎಂಟರ್ ಮಾಡಿ. OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಪರ್ಮಿಷನ್ ಕೇಳುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿ ಎಲ್ಲದಕ್ಕೂ. ನಂತರ ನೋಡಬಹುದು ನಿಮ್ಗೆ ಲೋಡಿಂಗ್ ಆಗ್ತಾ ಇದೆ. ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ ಎಲ್ಲದಕ್ಕೂ. ನಂತರ ನೋಡಬಹುದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಆಡ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡ್ಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಇರೋ ಬ್ಯಾಂಕ್ ಅಕೌಂಟ್ ನ ಹಾಕ್ಬೇಕಾಗತ್ತೆ. ಹಾಗೆ ಆ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ಗೆ ಇರಬೇಕಾಗತ್ತೆ. ಬೇರೆ ಒಂದು ಮೊಬೈಲ್ ನಿಂದ ನೀವು ಫೋನ್ ಪೇ ಮಾಡ್ತೀರಾ ಅಂದ್ರೆ ಆಗಲ್ಲ. ಸೊ ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಡ್ ಪೇಮೆಂಟ್ ಮೆಥಡ್ ಬರುವಂತದ್ದು. ನಂತರ ನಿಮ್ಗೆ ಸಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಬ್ಯಾಂಕ್ ತೋರಿಸುತ್ತೆ. ನೀವು ಯಾವ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ನೋಡಿ, ಆ ಒಂದು ಬ್ಯಾಂಕ್ ಅಕೌಂಟ್ ನ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ SBI ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, ಕರ್ನಾಟಕ ಬ್ಯಾಂಕ್. ಹಾಗೆ ಯಾವ ಬ್ಯಾಂಕ್ ಲಿಂಕ್ ಇದೆ ನೋಡಿ ನಿಮ್ಮದು, ಅದನ್ನೇ ನೀವು ಹಾಕಿ. ಈಗ ನಾನು ಆಕ್ಸಿಸ್ ಬ್ಯಾಂಕ್ ಹಾಕ್ತಾ ಇದ್ದೀನಿ. ಸೊ ನಮ್ದು ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಇದೆ. ಹಾಗಾಗಿ ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ ಇಂದ ಮೆಸೇಜ್ ಹೋಗುವಂತದ್ದು. ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ರೀಚಾರ್ಜ್ ಇರಬೇಕು, ಹಾಗೆ SMS ಹೋಗುವಂತೆ ರೀಚಾರ್ಜ್ ಇರಬೇಕಾಗತ್ತೆ. ವೆರಿಫಿಕೇಶನ್ ಕಂಪ್ಲೀಟ್ ಅಂತ ಬರ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ರೀಚಾರ್ಜ್ ಹೋಗದಿದ್ರೆ, ಸಪೋಸ್ ಮೆಸೇಜ್ ಹೋಗದಿದ್ರೆ, ಟೆಕ್ಸ್ಟ್ ಮೆಸೇಜ್ ಹೋಗದಿದ್ರೆ ಫೋನ್ ಪೇ ಮಾಡ್ಲಿಕ್ಕೆ ಆಗಲ್ಲ. ನಂತರ ನೋಡಬಹುದು ಆಕ್ಸಿಸ್ ಬ್ಯಾಂಕ್ ಆಡ್ ಆಗಿದೆ. ನೋಡಬಹುದು ಅಲ್ಲಿ ಯುವರ್ UPI ಪಿನ್ ಈಸ್ ಸೆಟ್ ಫಾರ್ ದಿಸ್ ಅಕೌಂಟ್ ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ದು UPI ಪಿನ್ ಸೆಟ್ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ನೀವು ಅಲ್ಲಿ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು UPI ಪಿನ್ ಸೆಟ್ ಮಾಡಬೇಕಾಗುತ್ತೆ. ಅದನ್ನ ನಿಮ್ಗೆ ಗೊತ್ತಿಲ್ಲದ್ರೆ ನನ್ನ ಚಾನಲ್ ನಲ್ಲಿ ವಿಡಿಯೋ ಇದೆ, UPI ಪಿನ್ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ನೋಡಿ UPI ಪಿನ್ ನ ಸೆಟ್ ಮಾಡ್ಕೊಳ್ಬಹುದು. ಹಾಗೆ ಬ್ಯಾಕ್ ಬಂದಿದ್ರೆ ನೋಡಬಹುದು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಆಡ್ ಆಗಿದೆ. ಹಾಗೆ ನೀವು ಇದೇ ನಂಬರ್ಗೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ, ಹಾಗೆ ಅದನ್ನು ಕೂಡ ಆಡ್ ಮಾಡಬೇಕು ಅಂತಿದ್ರೆ ಕೆಳಗಡೆ ನೋಡಬಹುದು ಆಡ್ UPI ಅಕೌಂಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಬರುವಂತದ್ದು. ಇನ್ನೊಮ್ಮೆ ನಿಮ್ದು ಮತ್ತೆ ಯಾವ್ದಾದ್ರು ಅಕೌಂಟ್ ಇದ್ರೆ ನೀವು ಅದನ್ನ ಸರ್ಚ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಂದು ಇನ್ನೊಂದು ಕೂಡ ಬ್ಯಾಂಕ್ ಅಕೌಂಟ್ ಇದೆ, ಇಂಡಸ್ಇಂಡ್ ಬ್ಯಾಂಕ್ ಅಂತ. ಅದನ್ನು ನಾನು ಹಾಕ್ತಾ ಇದ್ದೇನೆ, ನೋಡಬಹುದು ನೀವು. ಹಾಗೆ ಮೆಸೇಜ್ ಹೋಗುವವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ವೆರಿಫಿಕೇಶನ್ ಮೆಸೇಜ್ ಹೋಗುವಂತದ್ದು ನೋಡಬಹುದು. ಇದು ಕೂಡ ಆಡ್ ಆಗಿದೆ. ನೋಡಬಹುದು ಈಗ 2 ಬ್ಯಾಂಕ್ ಆಡ್ ಆಗಿರುವಂತದ್ದು. ನೀವಲ್ಲಿ ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ UPI ಪಿನ್ ಹಾಕ್ಲಿಕ್ಕೆ ಬರುತ್ತೆ. ಸೊ ಸ್ಕ್ರೀನ್ ರೆಕಾರ್ಡ್ ಆಗಲ್ಲ UPI ಪಿನ್ ಹಾಕುವಾಗ, ಹಾಕೊಳ್ಬಹುದು. ನೀವು UPI ಪಿನ್ ಸೆಟ್ ಮಾಡಿಲ್ಲ ಅಂತಂದ್ರೆ ಈಸಿಯಾಗಿ ಸೆಟ್ ಮಾಡ್ಕೊಳ್ಬಹುದು. ಬೇಕಿದ್ರೆ ನಾನು ವಿಡಿಯೋ ಚಾನಲ್ ಚೆಕ್ ಮಾಡಿ ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ನಂತರ ನಿಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಬರುತ್ತೆ. ಅಲ್ಲಿ ಮನಿ ಟ್ರಾನ್ಸ್ಫರ್ ಆಗಿರ್ಬೋದು, ಹಾಗೆ ನಿಮ್ಮ ಮೊಬೈಲ್ ರೀಚಾರ್ಜ್, ಪ್ರತಿಯೊಂದು ಡೀಟೇಲ್ಸ್ ಬರುವಂತದ್ದು. ಸೊ ಈ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗುತ್ತೆ. ಹಾಗೆ ಫೋನ್ ಪೇ ಅಕೌಂಟ್ ಕೂಡ ಕ್ರಿಯೇಟ್ ಆಗುವಂತದ್ದು. ಇದರಲ್ಲಿ ನಿಮಗೆ ಮನಿ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು, ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬಹುದು, ಮೊಬೈಲ್ ರೀಚಾರ್ಜ್ ಯಾವ ರೀತಿಯಾಗಿ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಫೋನ್ ಪೇ ಅಲ್ಲಿ ಏನೇನು ಆಪ್ಷನ್ ಇದೆ ನೋಡಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ನನ್ನ ಚಾನಲ್ ಅಲ್ಲಿ ನಾನು ಒಂದೊಂದೇ ಸಪರೇಟ್ ವಿಡಿಯೋ ಮಾಡಿದ್ದೆ. ನೀವು ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಪ್ರತಿಯೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ನೀವು ಫೋನ್ ಪೇ ಆಪ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.